ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಚಿತ್ರದುರ್ಗಕ್ಕೆ ಬಂದಿದ್ದೀವಿ ನಮ್ಮ ಸಿನಿಮಾದ ಪ್ರಮೋಷನ್ಸ್ಗೆ. ನಾನು ನಮ್ಮ ಕಾಕ್ರೋಚ್ ಸುದೀರ್ ಸರ್. ಸಿನಿಮಾ ಹೆಸರು ಲೈಫ್ ಟುಡೇ ಅಂತ. ಇದೇ ಆಗಸ್ಟ್ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾಯಿದೆ. ಒಂದು ಹೊಸಬನ ಸಿನಿಮಾ, ತುಂಬ ದೊಡ್ಡ ಮಟ್ಟದಲ್ಲಿ ಹಿರಿಯೂರು ಪ್ರೊಡ್ಯೂಸರ್ ನಮ್ಮ ಪ್ರದೀಪ್ ಸರ್ ಮಾಡಿದ್ದಾರೆ. ಈ ಸಿನಿಮಾ ಕನ್ನಡ ಹಾಗೂ ತಮಿಳ್ 2 ಲ್ಯಾಂಗ್ವೇಜಲ್ಲೇ ರಿಲೀಸ್ ಆಗ್ತಾಯಿದೆ. ಸೊ ಇವತ್ತಿನ ಜನ್ರೇಷನ್, ಇವತ್ತಿನ ರಿಯಾಲಿಟಿನ ಇಟ್ಕೊಂಡು ನಾನೇ ಈ ಸಿನಿಮಾದ ರೈಟರ್, ಕತೆ ಬರೆದು ಈ ಸಿನಿಮಾ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊತೀನಿ. ಹಾಗೂ ಚಿತ್ರದುರ್ಗ ಎಲ್ಲ ಜನತೆಗೆ ಆಗಸ್ಟ್ 6 ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ರಿಲೀಸ್ ಆಗಿದ್ದ ಮಾರನೇ ದಿನವೇ ನಾನು ಹಾಗೂ ನನ್ನ ಇಡೀ ಚಿತ್ರತಂಡ ಚಿತ್ರದುರ್ಗಕ್ಕೆ ಬಂದು ಜನರ ಜೊತೆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲ ಜನತೆಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಅದೇ ಸರ್, ಈಗ ಕಿರಣ್ ಸರ್ ಹೇಳಿದಾಗೆ ಇದರಲ್ಲಿ ನಾನೊಂದು ಖಳನಾಯಕನ ಪಾತ್ರ ಮಾಡಿದ್ದೀನಿ. ಎಲ್ಲ ಹೊಸಬ್ರು ತುಂಬ ಕನ್ಸಿಟ್ಕೊಂಡು ಮಾಡಿದಂಥ ಸಿನಿಮಾ, ತುಂಬ ಶ್ರಮ ವಹಿಸಿ, ಎಲ್ಲ ಸಿನಿಮಾಗಳಲ್ಲೂ ಶ್ರಮ ಇರುತ್ತೆ, ಹಾಗೆ ತುಂಬ ಡಿಸಿಪ್ಲಿನ್ ಆಗಿ ತುಂಬ ಶ್ರಮ ವಹಿಸಿ ಮಾಡಿದಂಥ ಸಿನಿಮಾ ಇದು. ಇದೇ ಆಗಸ್ಟ್ 6ಕ್ಕೆ ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯಾದ್ಯಂತ. ಈಗಾಗಲೇ ನೀವು ಟ್ರೈಲರ್ ನೋಡಿರ್ತೀರಿ. ನೀವು ಟ್ರೈಲರ್ ನೋಡಿದ್ರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಸರ್ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್. ಏನು ಓರಿಯೆಂಟೆಡ್ ಸಿನಿಮಾ ಸರ್? ಇವತ್ತಿನ ಜೀವನ, ಲೈಫ್ ಟುಡೇ ಅಂದರೆ ಇವತ್ತಿನ ಜೀವನ ಏನೇನು ನಡೀತಾ ಇದೆ, ಇವತ್ತಿನ ಯೂತ್ಸ್, ಇವತ್ತು ಕಾಲೇಜು ಹುಡುಗರು, ಜೆನ್ಸಿ ಕಿಡ್ಸ್ ಅಂತಾರಲ್ಲ, ಎಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಅವ್ರ ಲೈಫ್ ಎಲ್ಲಿ ಮ್ಯಾನಿಪುಲೇಟ್ ಆಗಿ ಹಾಳಾಗ್ತಿದೆ. ಸೊ ಅವ್ರು ತಗೊಳ್ಳೋ ಒಂದೊಂದು ಡಿಸಿಷನ್ಸು ಅವ್ರ ಲೈಫ್ನೇ ಹಾಳು ಮಾಡ್ತಾ ಇದೆ. ಸೊ ಯಾವ ಟೈಮಲ್ಲಿ ಡಿಸಿಷನ್ಸ್ ತೊಗೊಬೇಕು, ಅದ್ರ ಸುತ್ತ ನಡೆಯೋಂಥ ಸಬ್ಜೆಕ್ಟು. ಜೊತೆಗೆ ಒಂದು ಕಮರ್ಷಿಯಲ್ ಟಚ್ ಕೊಟ್ಟು ಶ್ರೀಧರ್ ಬಿ ಸಂಭ್ರಮ್ ಸರ್ ಅವ್ರ ಮ್ಯೂಸಿಕ್ಕು. ಸೊ ಎಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್, ಕಂಟೆಂಟ್ ಎಲ್ಲ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ ಸರ್. ಒಬ್ಬ ಹೊಸಬನ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಿದಾಗ ಒಬ್ಬ ಹೊಸಬ್ರ ತಾಕತ್ ಏನು ಅಂತ ಈ ಸಿನಿಮಾಲಿ ನೋಡ್ಬೋದು ಸರ್. ಸಿನಿಮಾ ಚಿತ್ರೀಕರಣ ಎಲ್ಲೆಲ್ಲ ಸರ್ ಆಲ್ಮೋಸ್ಟ್ 42 ದಿನ ಚಿಕ್ಕಮಗಳೂರಲ್ಲೇ ನಡೆದಿದೆ. ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಎಮೋಷ್ನಲಿ ನೇಚರಲ್ಲಿ ಕಥೆ ಹೇಳೋಣ ಅಂತ ಬೆಂಗಳೂರು, ಚಿಕ್ಕಮಗಳೂರು, ಸಾಂಗ್ಸ್, ಕುಮಟ, ಒಳ್ಳೊಳ್ಳೆ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ದೀವಿ ಸರ್. ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಹಿರಿಯೂರು ಚಿತ್ರದುರ್ಗ ಎಲ್ಲ ಸಿಮಿಲರ್ ಅಲ್ವಾ. ಸೊ ಹಾಗಾಗಿ ಟು ಬಿ ವೆರಿ ಫ್ರ್ಯಾಂಕ್, ಇವತ್ತು ಕನ್ನಡ ಸಿನಿಮಾಗಳನ್ನ ಕಾಪಾಡ್ತಾ ಇರೋದೇ ನಮ್ಮ ಉತ್ತರ ಕರ್ನಾಟಕ ಭಾಗ ಸರ್. ಅದು ಈ ಕಡೆಯಿಂದನೇ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಹಾಗಾಗಿ ಕನ್ನಡ ಇವತ್ತು ದೊಡ್ಡ ಮಟ್ಟದಲ್ಲಿ ಇದೆ ಅಂದರೆ ಅದು ಈ ಭಾಗದಲ್ಲೇ. ಸೊ ಹಾಗಾಗಿ ಇಲ್ಲಿನ ಜನರ ಹತ್ರನೇ ಬಂದು ನಮ್ಮ ಸಿನಿಮಾ ಬಗ್ಗೆ ಕೇಳಿಕೊಂಡು ಅವ್ರನ್ನ ಥಿಯೇಟ್ರಿಗೆ ಕರೆಸೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸರ್. ಕಲಾವಿದರು ಬಂದು ನಮ್ಮ ಕಾಕ್ರೋಚ್ ಸುದೀರ್ ಸರ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಲೇಖಾ ಚಂದ್ರ ಅಂತ, ಅವರು ಕೆಲವೊಂದಿಷ್ಟು ಸಿನಿಮಾಗಳು ಮಾಡಿದ್ದಾರೆ. ತಬ್ಲಾ ನಾನಿ ಅವರಿದ್ದಾರೆ, ಪೂರ್ವ ಮೇಡಮ್ ಇದ್ದಾರೆ, ಯುಕ್ತ ಅಂತ ಸೆಕೆಂಡ್ ಹೀರೋಯಿನ್ ಅವರು ಮಾಡಿದ್ದಾರೆ. ಅವರ ಹತ್ತಾರ ಅಂತ ಅವರು 2 ಸಿನಿಮಾ ಮಾಡಿದ್ದಾರೆ. ಸೊ ಒಂದು ನೋಡೋಕ್ಕೆ ಹೊಸ ಟೀಮ್ ಥರ ಇದೆ, ಬಟ್ ವೆಲ್ ಪ್ರಿಪೇರ್ಡ್ ಆಗಿ ಒಂದೊಳ್ಳೆ ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿಯಲ್ಲಿ ಸ್ಟ್ರಾಂಗ್ ಆಗಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಕ್ಸಸ್ಫುಲ್ ಆಗಲೇಬೇಕು ಅಂತ ಬಂದಿದ್ದೇವೆ ಸರ್. ಸರ್ ಹತ್ತತ್ರ ಒಂದು ಈಗ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾತುಕತೆ ನಡೀತಾ ಇದೆ. ಹತ್ತತ್ರ ಒಂದು 200 ಅಂತೂ ಬರ್ತೇವೆ ಸರ್. 200 ಸ್ಕ್ರೀನ್ಸಲ್ಲಿ ಬರುತ್ತೆ ಸರ್. ತುಂಬ ದೊಡ್ಡ ಮಟ್ಟದಲ್ಲೇ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ದಾರೆ. ಒಳ್ಳೆ ಬಜೆಟ್ ಆಗಿದೆ, ಚೆನ್ನಾಗಿ ರಿಲೀಸ್ ಮಾಡ್ತೀವಿ. ಅದಕ್ಕೆ ಜನರ ಹತ್ರನೇ ಬಂದು ಈಗ ಯೂಶ್ವಲಿ ಎಲ್ಲ ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಕೊಟ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಜನರ ಹತ್ರ ಹೋಗಿ ಅವ್ರನ್ನೇ ಥಿಯೇಟ್ರ್ ಕರ್ಕೊಂಬರೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಸರ್ ಅದೆಲ್ಲ ಇದೆ, ಆದರೂ ಥಿಯೇಟ್ರ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಸರ್. ನಾವು 7.1 ಅಟ್ಮಾಸ್ ಮಿಕ್ಸ್ ಮಾಡ್ತೀವಿ ಅಂದರೆ ಅದರ ಒಂದು ಫೀಲ್ ಅದು ಥಿಯೇಟ್ರ್ ಸರೌಂಡಿಂಗಲ್ಲೇ ನೋಡೋದು. ಆಮೇಲೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು ಅದೊಂದು ಸೆಲೆಬ್ರೇಷನ್ ಇದೆ ಸರ್. ಸೊ ಅದನ್ನು ಥಿಯೇಟ್ರಲ್ಲೇ ನೋಡ್ಬೇಕು, ಮನೇಲಿ ನೋಡಿದ್ರೆ ಏನು ಸರ್ ಅವ್ರಗಳದೇ ಕತೆ ಸಿನಿಮಾ ಮೂಲಕ ಹೇಳ್ತಾ ಇದ್ದೀನಿ. ಸೊ ಅವ್ರು ಸಿನಿಮಾ ನೋಡ್ಬೇಕಾದ್ರೆ ಏನೋ ಒಂದು ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಫೀಲ್ ಆಗಲ್ಲ. ನನ್ನ ಲೈಫು ಹಿಂಗೆ ಇದೆಯಲ್ಲ ಅಂತ ಕನೆಕ್ಟ್ ಆಗ್ತಾ ಹೋಗ್ತಾವೆ ಒಬ್ಬೊಬ್ಬ ಆಡಿಯನ್ಸನ್ನು. ಸಿನಿಮಾ ಮುಗಿ ಮನೆಗೆ ಹೋಗೋದ್ಮೇಲೆ ಈ ಸಿನಿಮಾ ಅಟ್ಲೀಸ್ಟ್ 1 ತಿಂಗಳು ಕಾಡುತ್ತೆ. ಸೊ ಆ ಥರ ಒಂದು ಸ್ಟ್ರಾಂಗ್ ಕಂಟೆಂಟಲ್ಲಿ ಬರ್ತಾ ಇದೆ ಸರ್, ಒಳ್ಳೆ ಕ್ವಾಲಿಟಿ ಇಟ್ಕೊಂಡು. ತಮಿಳಲ್ಲೂ ರಿಲೀಸ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಹೊರಭಾಷಾ ಸಿನಿಮಾಗಳು ಬಂದು ನಮ್ಮಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಹೊಸಬ್ರು ಯಾಕೆ ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ
ದೊಡ್ಡ ದೊಡ್ಡ ರೈಟರ್ಗಳನ್ನ ಇಟ್ಕೊಂಡು ನಾನು ತಮಿಳಲ್ಲೂ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ 2 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಒಬ್ಬ ಹೊಸಬ ಆಗಿ ಅಲ್ಲಿಂದ ಹೋಗಿ ಅಲ್ಲಿನ ರೆವಿನ್ಯೂನ ನಮ್ಮ ಇಂಡಸ್ಟ್ರಿಗೆ ತೊಗೊಂಬರೋ ಒಂದು ಪ್ರಯತ್ನದಲ್ಲಿ ನಾನಿದ್ದೀನಿ ಸರ್. ಸರ್ ನಿಮ್ಮ ಪಾತ್ರ ಏನು ಸರ್ ಈ ಸಿನಿಮಾದಲ್ಲಿ? ಸರ್ ಅದೇ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಿದ್ದೀನಿ ಸರ್. ಅಂದ್ರೆ ಅದೇ ಇದು ಇವತ್ತಿನ ಯುವಕರು ಅದ್ರ ಏನಾಗಿದೆ ಅಂದ್ರೆ ಅದೇ ಲೈಫ್ ಟುಡೇ ಅಂದ್ರೆ ಅದೇ ಮೊದಲು ಬದುಕನ್ನ ಭದ್ರವಾಗಿ ಕಟ್ಕೊಂಡು ಆಮೇಲೆ ಬದುಕಲ್ಲಿ ಯಾರು ಬೇಕಾದ್ರೂ ಕಟ್ಕೊಬೋದು. ಸೊ ಇಲ್ಲಿ ಇನ್ನು ಬದುಕೆ ಕಟ್ಕೊಂಡಿಲ್ಲ, ಇನ್ನು ಅದರಲ್ಲಿ ಪ್ರೀತಿ ಹುಚ್ಚಾಟಗಳು, ಆಮೇಲೆ ಅದರಲ್ಲೂ ಈಗ ಮುಂಚಿನ ಥರದ್ದು ಅಷ್ಟು ಕಾನ್ಫಿಡೆಂಟ್ ಆಗು ಯಾರು ಆ ಥರದ ಲವರ್ಸ್ ಕಾಣ್ತಿಲ್ಲ. ದಿನಗಳು ನಾವೇ ನೋಡ್ತಿದೀವಿ, ಅಲ್ಲೆಲ್ಲ ಬೆಟ್ಟ ಕರ್ಕೊಂಡು ಹೋಗ್ತಾಳು, ಇಲ್ಲೆಲ್ಲ ಫ್ರಿಜ್ಜಲ್ಲಿ ಹೋಗಿಡು ಈ ಥರದ್ದೇ ಆಗ್ತಿದೆ. ಅಟ್ಲೀಸ್ಟ್ ಓದೋ ವಯಸ್ಸಲ್ಲಿ ಅಟ್ಲೀಸ್ಟ್ ನೀಟಾಗಿ ಓದಬೇಕು, ಕೆಲಸ ಮಾಡಬೇಕು. ಇಲ್ಲ ಪ್ರೀತಿಸಿದ್ರು ಅದನ್ನಾದ್ರೂ ಒಂದು ನೀಟಾಗಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ನಂಬಿಕೆ ಮೇಲೆ ಪ್ರೀತಿ ಇರಬೇಕು. ಇವತ್ತು ಅಲ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ಇಲ್ಲೆಲ್ಲೋ ಕಮಿಟ್ ಆಗಿರ್ತಾರೆ, ನಾಳೆ ಎಲ್ಲಾರು ಸೆಟಲ್ಡ್ ಅವ್ರು ಬಂದಾಗ ಇಲ್ಲ ಇವ್ರನ್ನಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರದ್ದು. ಅದು ಇಲ್ಲಿ ಯಾರೋ ತುಂಬಾ ಮನಸ್ಸಿಂದ ಪ್ರೀತಿಸಿ ಹುಡುಗನ್ಗೆ ಅದು ಸ್ಟ್ರೈಕ್ ಆಗೇ ಆಗುತ್ತೆ. ಸೊ ಅಲ್ಲಿ ಏನೋ ನಡೀತಿದೆ, ಅಥವಾ ಆ ಹುಡುಗನಿಗೆ ಏನೋ ಮಾಡೋದು, ಅಥವಾ ಈ ಹುಡುಗಿಗೆ ಏನೋ ಮಾಡೋದು, ಅಥವಾ ಇವ್ರು ಯಾವುದೋ 2ನೇ ಆಪ್ಷನ್ ಚೆನ್ನಾಗಿತ್ತಲ್ಲ ಅನ್ಕೊಂಡು ಈ ಮೊದಲನೇ ಹುಡುಗನ್ಗೆ ಏನೋ ಮಾಡ್ತಿರೋದು, ಈ ಥರದ್ದು ಇದೆಲ್ಲ. ಸೊ ಈ ಥರದ ವಿಚಾರಗಳು ಇವತ್ತಿನ ಒಂದು ಅದೇ ಈ ಲವ್ ಏನಿದೆ ಇದನ್ನ ಯಾವ ತಪ್ಪು ಸರಿ ಅನ್ನೋದನ್ನೆಲ್ಲ ಅನಲೈಸ್ ಮಾಡಿ ಅಟ್ಲೀಸ್ಟ್ ಇದು ನೋಡಿದಾಗ ಅದೊಂದು ತಲುಪಲಿ ಅವ್ರಿಗೆ ಅನ್ನೋ ಥರದ್ರ ಮೇಲೆ ಒಂದು ಕತೆ ಮಾಡ್ಕೊಂಡಿದೀವಿ ಸರ್. ಹೀರೋ ಸರ್ ಕಿರಣ್ ಸರ್ ಹೀರೋ ಸರ್. ಕಾಂತ ಕನ್ನಳ್ಳಿ ಅಂತೇಳಿ ಡೈರೆಕ್ಷನ್ ಮಾಡಿದ್ದಾರೆ ಸರ್ ಸಿನಿಮಾ. ಅವರು ಮುಂಚೆ 2 ಸಿನಿಮಾ ಮಾಡಿದ್ದಾರೆ, ಜಲ್ಸಾ ಅಂತ ಒಂದು, ಇರುವುದೆಲ್ಲವ ಬಿಟ್ಟು ಅಂತ ಹೇಳಿ ಒಂದು ಸಿನಿಮಾ. ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿತ್ತು ಅದ್ರಲ್ಲಿ ಆಕ್ಟ್ ಮಾಡಿದವ್ರಿಗೆ. ಹಾಗಾಗಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಅವರು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ಸೊ ಅವ್ರು ಆ ಕೆಲಸ ಮಾಡ್ತಿದ್ದಾರೆ. ನಾನು ಸರ್ ಇದಕ್ಕೆ ಬಂದೆ ಸರ್.